ನಡೆಯಬೇಕು. ನುಡಿಯದೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಒಲಿವ ಹೇಳಿದಂತೆ ನಮ್ಮ ಈ ಭಾಗ ಅಣ್ಣ ಬಸವಣ್ಣ ಅವರ ಒಂದು ಕರ್ಮಭೂಮಿ. ಬಹುಶಃ ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೆ ಒಂದು ಸರ್ಕಾರ ನುಡಿದಂತೆ ನಡೆದಿರುವಂತಹ ಒಂದು ಸರ್ಕಾರ ಇದೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಹೇಳಿದೆ ತಪ್ಪಾಗಲ್ಲ ಬಂಧುಗಳೇ. ಕಳೆದ ಒಂದು ಅವಧಿಯಲ್ಲಿ 2013ರಿಂದ 2018ವರೆಗೆ 165 ಭರವಸೆಯಲ್ಲಿ ನಮ್ಮ ಸರ್ಕಾರ 158 ಭರವಸೆಯನ್ನು ಈಡೇರಿಸಿದೆ. ಈ ಬಾರಿ ಏನು 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಹಳ್ಳಿ ಕಟ್ಟ ಕಡೆ ಮನುಷ್ಯನಿಗೆ ಪ್ರತಿಯೊಂದು ಗ್ಯಾರಂಟಿ ಸುಮಾರು 1,35,00,000 ನೇರವಾಗಿ ಬಡವರಿಗೆ ಮುಟ್ತಕ್ಕಂಥ ಕಾರ್ಯ ಯಾರಾದ್ರೆ ಮಾಡಿದ್ದಾರೆ ಅಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ. ಚುನಾವಣೆಗಿಂತ ಮೊದಲು ನಾವು ಹೇಳಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ ನಂತರ ನಾವು ಕಲ್ಯಾಣ ಕರ್ನಾಟಕ ಒಂದು ಭಾಗಕ್ಕೆ ಅಭಿವೃದ್ಧಿಗಾಗಿ 5,000 ಕೋಟಿ ಅನುದಾನ ನಾವು ಇಡ್ತೀವಂತ ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಮ ಪ್ರಣಾಳಿಕೆಯಲ್ಲಿ ಎಲ್ಲ ಮುಖಂಡರು ನಾವು ಹೇಳಿದ್ದೀವಿ. ನುಡಿದಂತೆ ನಾವು ನಡೆದಿದ್ದೀವಿ. ಈ ಒಂದು ಕಳೆದ 24 ತಿಂಗಳಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮುಖಾಂತರ ಅವರಿಗೆ ಅನುದಾನವನ್ನು ನೀಡಿ ಸುಮಾರು 13,000 ಕೋಟಿ ಅನುದಾನವನ್ನು ಅವರು ನೀಡಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಆರ್ಟಿಕಲ್ 371J ತಿದ್ದುಪಡಿಯಾಗಿ ಸುಮಾರು 10 ವರ್ಷ ಆಗಿದೆ. ದಶಮಾನೋತ್ಸವ ನಾವು ಆಚರಣೆಯನ್ನು ನಾವು ಮಾಡಿದ್ದೀವಿ. ಇವಾಗ ತಾವು ನೋಡ್ತಾ ಇದ್ದೀರಿ, ಈಗ ಆರ್ಟಿಕಲ್ 371J ತಿದ್ದುಪಡಿ ಆಗಿದೆ ಅಂದ್ರೆ ನಾವು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ AICC ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, UPA ಸರ್ಕಾರದ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ, ಹಾಗೂ ನಮ್ಮ ಲೋಕಸಭಾದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ದಿವಂಗತ ಧರಮ್ ಸಿಂಗ್ ಸಾಹೇಬ್ರಿಗೆ ಹಾಗೂ 10 ಹಲವಾರು ಮುಖಂಡರಿಗೆ ನೆನೆಸುವುದು ಅತಿ ಸೂಕ್ತ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಇವತ್ತು ಈ ಒಂದು ಅನುಷ್ಠಾನ ಆರ್ಟಿಕಲ್ 371J ದಶಮಾನೋತ್ಸವ ನಾವು ಮಾಡಿ 12ನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೀವಿ. ಮೊಟ್ಟ ಮೊದಲಾಗಿ ಇದು ಅನುಷ್ಠಾನ ತಗೊಂಡು ಬಂದಿದ್ದು ಮಾಡಿದ್ದು ಕೇಂದ್ರದಲ್ಲಿ ನಮ್ಮ UPA ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2013ರಲ್ಲಿ 1,000 ಕೋಟಿ ಅನುದಾನ ಇಟ್ಟಿದ್ರು. ನಂತರ 2016-17ರಲ್ಲಿ 1,500 ಕೋಟಿ, 2023-24ರಲ್ಲಿ 3,000 ಕೋಟಿ, ಈಗ ಒಂದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 5,000 ಕೋಟಿ ಅನುದಾನವನ್ನು ಇಟ್ಟಿರುವಂತಹ ಯಾರಾದ್ರೆ ಒಬ್ಬ ನಾಯಕರಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಲು ನಾನು ಇಷ್ಟಪಡುತ್ತೇನೆ. ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಭೂಪಟದಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಆದ್ಯತೆ ನಮ್ಮ ಸರ್ಕಾರ ನೀಡ್ತಾ ಇದೆ. ಮೊನ್ನೆ ಡಿಸೆಂಬರ್ 22ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು AICC ಅಧ್ಯಕ್ಷರು ಬಂದು ನಮ್ಮ ಜಯದೇವ ಹೃದಯ ರೋಗ ಆಸ್ಪತ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕರ್ನಾಟಕ ಸರ್ಕಾರ ವತಿಯಿಂದ ಸಂಪೂರ್ಣವಾಗಿ 300 ಕೋಟಿ ಆ ಒಂದು ಜಯದೇವ ಆಸ್ಪತ್ರೆ ಅದರ ಒಂದು ಉದ್ಘಾಟನೆಯೂ ಕೂಡ ಆಗಿದೆ. ಅದು ಕೇವಲ ಕಲಬುರಗಿ ಸೀಮಿತ ಇಲ್ಲ, ಇಡೀ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಇದು ಸೀಮಿತ ಆಗಿದೆ, ಅನುಕೂಲ ಆಗ್ತಾ ಇದೆ. ಅದರ ಜೊತೆಯಾಗಿ ಹೊಸ ಪೆರಿಫೆರಲ್ ಕ್ಯಾನ್ಸರ್ ಆಸ್ಪತ್ರೆ, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ನಿಮ್ಯಾನ್ಸ್ ಆಸ್ಪತ್ರೆ, ಕೊಪ್ಪಳನಲ್ಲಿ ಇರ್ತಕ್ಕಂಥ ಈ ವರ್ಷ ನಾವು ತಗೊಂಡಿದ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಾಯಚೂರಿನಲ್ಲಿ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಮ್ಮ ಶಾಪುರಲ್ಲಿ ಯಾದಗಿರಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ನಾವು ಮಾಡಬೇಕಂದ್ರೆ ನಾನು ಬಹಳಷ್ಟು, ಆದರೆ ಹಳ್ಳಿಗೆ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಮಾನ್ಯ ನಮ್ಮ ಕ್ರಿಯಾಶೀಲ ನಮ್ಮ ಆರೋಗ್ಯ ಸಚಿವರು ಅವ್ರ ಜೊತೆ ನಾವು ಸಮಾಲೋಚನೆ ಅವರು ಮಾಡಿದಾಗ ಅವ್ರು ಹೇಳಿದ ಒಂದು ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಅರ್ಬನ್ CHC ನಾವು ಮಾಡಬೇಕಂದ್ರೆ ಅವ್ರು ಹೇಳ್ತಾ ಇದ್ರು ನಮ್ಮ ಭಾಗದವರಿಗೆ ಮಾಡಬೇಕಂದ್ರೆ ಏನಾಗಬೇಕು. ಅವಾಗ ಅವ್ರು ಹೇಳ್ತಾ ಇದ್ರು, ಹಿಂದೆ ಇರ್ತಕ್ಕಂಥ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಇದ್ದಾಗ 1980ರಲ್ಲಿ ಈ ಒಂದು ಭಾಗದ ಒಂದು ಅಭಿವೃದ್ಧಿ ಆಗಬೇಕಂತ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಧರಮ್ ಸಿಂಗ್ ಸಮಿತಿ ಅಂತ ಮಾಡಿದ್ರು.
ಅವಾಗಲಿಂದ ಅವಾಗ ಹೇಳಿದ್ರು ಈ ಒಂದು ಭಾಗದ ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದು ಕಲ್ಯಾಣ ಕರ್ನಾಟಕ HKDB ಬೋರ್ಡ್ ಆಗಬೇಕು ಅಂತ ಅವರು ಏನು ಒಂದು ಹೇಳಿದ್ರು. ಅದರ ಮುಖಾಂತರ ಇವತ್ತು ಹಲವಾರು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಹೆಚ್ಚಿನ ಮುತುವರ್ಜಿಸಿ ಬಹುಶಃ ನಂಗೆ ತಿಳಿದಿರುವಂತೆ ಸುಮಾರು ಒಂದು 14-15 ಸಭೆಗಳನ್ನು ಮಾಡಿ ಇಲ್ಲಿ ಇರ್ತಕ್ಕಂಥ ಹರ್ಷ್ ಗುಪ್ತಾ ಅಂತ ಅವರು ಕೂಡ ಸೆಕ್ರೆಟರಿಗಳಾಗಲಿ ಏನು ಮಾಡಿದ್ರೆ ಅನುಕೂಲ ಆಗ್ತದಂತ ಇವತ್ತು ಇಲ್ಲಿ ಇರ್ತಕ್ಕಂಥ ಸುಮಾರು 416 ಕೋಟಿ ವೆಚ್ಚದಲ್ಲಿ 12 ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 6 ಹೊಸ ಸಮುದಾಯ ಆರೋಗ್ಯ ಕೇಂದ್ರಗಳು, 1 ಹೊಸ ಆರೋಗ್ಯ ಕೇಂದ್ರ ಮತ್ತೆ 16 ಆರೋಗ್ಯ ಕೇಂದ್ರಗಳ ಒಂದು ಮೇಲ್ದರ್ಜನೆಗಳು, 10 ಬೇರೆ ಬೇರೆ ರೀತಿಯಿಂದ ಮಾಡ್ತಕ್ಕಂಥ ಒಂದು ಪ್ರಯತ್ನ, ಒಂದು ಕೆಲಸ ಕಾರ್ಯಗಳು ಇವತ್ತು ನಮ್ಮ ಸರ್ಕಾರ ವತಿಯಿಂದ ಆಗಿದೆ. ಅದಲ್ಲದೆ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ, ಯಾಕಂದ್ರೆ ಇಲ್ಲಿ ಹಳ್ಳಿಯಿಂದ ಜನ ಬಂದಿದ್ದಾರೆ, ಇಲ್ಲಿ ಸುಮಾರು 1200 ಕೋಟಿ ಅನುದಾನ ಈ ಒಂದು ಕಳೆದ 24 ತಿಂಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ, ಅದು ಮೈಕ್ರೋ ಯೋಜನೆ ಅಡಿಯಲ್ಲಾಗಿರ್ಬೋದು, ಮ್ಯಾಕ್ರೋ ಯೋಜನೆ ಅಡಿಯಲ್ಲಾಗಿರ್ಬಹುದು, ಅಕ್ಷರಾವಿಷ್ಕಾರ ಆಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಬೇರೆ ಬೇರೆ ರೀತಿಯಿಂದ ಅದರ ಒಂದು ಅನುದಾನವೂ ಕೂಡ ಬಿಡುಗಡೆ ಆಗಿದೆ. ಇವತ್ತು ಸನ್ಮಾನ್ಯ ಈ ಒಂದು ಉಸ್ತುವಾರಿ ಸಚಿವರಾಗಿರುವ ದರ್ಶನಾಪುರ ಅವರು ಹೆಚ್ಚಿನ ಒಂದು ಮುತುವರ್ಜಿಸಿ ಯಾವಾಗಲೂ ಕೂಡ ಜನರ ಮಧ್ಯೆ ಇದ್ದು ಈ ಒಂದು ಇಂಡಸ್ಟ್ರಿಯಲ್ ಹಬ್ ನಾವು ಕಲಬುರಗಿ ಮತ್ತು ಯಾದಗಿರಿ ಮಧ್ಯದಲ್ಲಿ ಮಾಡ್ತಕ್ಕಂಥ ಒಂದು 200 ಕೋಟಿ ವೆಚ್ಚದಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ನು ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆಗ್ತಾ ಇದೆ. ಅದಕ್ಕಾಗಿ ಇಂಥ ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತು ಕಲ್ಯಾಣ ಕರ್ನಾಟಕ, ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಲವಾರು ಯೋಜನೆಗಳು, ಅಕ್ಷರ ಆವಿಷ್ಕಾರ, ಆರೋಗ್ಯ ಆವಿಷ್ಕಾರ, ಉದ್ಯೋಗ ಆವಿಷ್ಕಾರ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಅರಣ್ಯ ಸಚಿವರಿಲ್ಲಿದ್ದಾರೆ, ಅರಣ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ, ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸುಮಾರು 358 ಕೋಟಿ, ಹಿಂದುಳಿದ ವರ್ಗದ ಅಭಿವೃದ್ಧಿಗೋಸ್ಕರ ಸುಮಾರು 154 ಕೋಟಿ, ಶೋಷಿತ ಜನಾಂಗ ನಮ್ಮ HC ಮಾದೇವಪ್ಪ ಸಾಹೇಬರು ಕೂಡ ಇಲ್ಲಿ ಇದ್ದಾರೆ, 286 ಕೋಟಿ ವೆಚ್ಚದಲ್ಲಿ ನಮ್ಮ ಶೋಷಿತ ಜನಾಂಗ ಶೋಷಿತ ವರ್ಗದ ಒಂದು ಅಭಿವೃದ್ಧಿ, ಮಹಿಳೆಯರಿಗೆ ಶೌಚಾಲಯಗಳು, ರೈತರಿಗೆ ಗೋದಾಮುಗಳು, ಪೊಲೀಸ್ ಇಲಾಖೆಗಳಿಗೆ ಅನುದಾನ, ಹಲವಾರು ಕೆಲಸ ಕಾರ್ಯಗಳು ನಮ್ಮ ಸರ್ಕಾರ ಸತತವಾಗಿ ಮಾಡ್ತಾ ಇದೆ. ಅದಕ್ಕಾಗಿ ನಾನು ಹೆಚ್ಚು ಸಮಯ ತಗೊಳ್ಳದೆ ನನಗೆ ಅವಕಾಶ ಮಾಡಿಕೊಡೋದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ರಖ್ ಹೌಸ್ಲಾ वो मंजर भी आएगा, प्यासे के पास चलकर समंदर भी आएगा, थक कर ना बैठ ए मंजिल के मुसाफिर, मंजिल भी मिलेगी और जीने का मजा भी आएगा. ಧನ್ಯವಾದಗಳು. ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ನುಡಿಗಳಿಗೆ ಅನಂತ ವಂದನೆಗಳು. ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಯಾದಗಿರಿ ಜಿಲ್ಲೆಯ ಪರಿವರ್ತನೆ ಹರಿಕಾರರು